ಹಾಯ್ ಫ್ರೆಂಡ್ಸ್, ನಾನಿವತ್ತು ಲಂಚಿಗೆ ಪನ್ನೀರ್ ಗ್ರೇವಿನ ಮಾಡ್ತಾಯಿದ್ದೀನಿ. ಇದು ರೊಟ್ಟಿಯೊಟ್ಟಿಗೆ, ಚಪಾತಿಯೊಟ್ಟಿಗೆ, ಪರೋಟ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನು ಹಾಗೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಕೊಂಡಿದ್ದೀನಿ. ಚಪಾತಿ ಮತ್ತು ಪರೋಟ ಎರಡೂ ಮಾಡ್ಬೋದು ಇದರಲ್ಲಿ. ಆ ಥರ ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇವಾಗ ಪನ್ನೀರ್ ಗ್ರೇವಿಗೆ ಏನೇನು ಸಾಮಗ್ರಿಗಳು ಬೇಕು ಅದನ್ನೆಲ್ಲ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮೆಟೊ ತಗೊಂಡು ಅದು ಟೊಮೆಟೊ ಪ್ಯೂರಿನ ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಂದು ಅರ್ಧ ಟೊಮೆಟೊ, ಜೀರಾ ಪೌಡರು, ಕೊತ್ತಂಬರಿ ಪೌಡ್ರು, ಮಿರ್ಚಿ ಪೌಡರು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನಾನು ಇದರದ್ದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪನ್ನೀರನ್ನು ನಾನು ಕ್ಯೂಬ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಈ ಪನ್ನೀರನ್ನು ನಾವು ಮ್ಯಾರಿನೇಟ್ ಮಾಡಬೇಕು. ಅದಕ್ಕಾಗಿ ನಾನು ಸ್ವಲ್ಪ ಮೊಸರಿಗೆ ಜೀರಾ ಪೌಡ್ರು ಮತ್ತು ಕೊತ್ತಂಬರಿ ಪೌಡ್ರು, ಮಿರ್ಚಿ ಪೌಡರು, ಸ್ವಲ್ಪ ಒರೆಗೇನು ಮತ್ತು ಸಾಲ್ಟು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅದಕ್ಕೆ ಅರಿಶಿನ ಹಾಕಿಬಿಟ್ಟು ಇನ್ನೊಂಚೂರು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈ ಮಿಕ್ಸ್ ಮಾಡಿದ ಮಿಶ್ರಣಕ್ಕೆ ನಾವು ಪನ್ನೀರನ್ನು ಹಾಕಿಬಿಟ್ಟು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಈಗ ಪನ್ನೀರು ಮಿಕ್ಸ್ ಆಗಿದೆ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ನಾವು ಆಯಿಲನ್ನು ತಗೋಬೇಕು. ಹಾಗೆ ಆಯಿಲು ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ಘೀ ತಗೊಂಡು ಫಸ್ಟು ಈ ಪನ್ನೀರನ್ನು ರೋಸ್ಟ್ ಮಾಡಬೇಕು. ಅದರಲ್ಲಿ ಒಂದು 5 to 10 ಮಿನಿಟ್ಸ್ ಒಳಗಡೆ ಆಗುತ್ತೆ. ಅದು ಪನ್ನೀರನ್ನು ಆಚೆ ಈಚೆ ನಾವು ಮಗುಚ್ತಾ ಎಲ್ಲ ಎರಡೂ ಕಡೆ ನಾವು ರೋಸ್ಟ್ ಮಾಡಬೇಕು. ತುಂಬ ರೋಸ್ಟ್ ಮಾಡಲಿಕ್ಕೆ ಹೋಗಬಾರ್ದು, ಯಾಕಂದರೆ ಪನ್ನೀರ್ ಗಟ್ಟಿ ಆದರೆ ತಿನ್ನೋಕ್ಕಾಗಲ್ಲ. ಅದು ಸಾಫ್ಟೇ ಇರಬೇಕು, ಆದಷ್ಟು ಬೇಗ ತೆಗಿಬೇಕು. ನೆಕ್ಸ್ಟು ಅದೇ ಪ್ಯಾನಲ್ಲಿ ಆಯಿಲ್ ಇದೆಯಲ್ಲ, ಅದರಲ್ಲೇ ನಾವು ಮಾಡಬೇಕು. ಒಂದು ಬೇ ಲೀಫ್ ಮತ್ತು ಸ್ಟಾರ್ ಹಾಕಿ ನಾನು ಸ್ವಲ್ಪ ರೋಸ್ಟ್ ಮಾಡಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು. ತುಂಬ ಕೆಂಪಾಗುವವರೆಗೆ ಕಾಯಬಾರ್ದು. ಹಾಗೆ ನಾವು ಟೊಮೆಟೊ ಪ್ಯೂರಿನ ರೆಡಿ ಮಾಡ್ಕೊಂಡಿದ್ವಲ್ಲ, ಈ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬೇಯಿಸಬೇಕು. ಮತ್ತು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಈಗ ಆ್ಯಡ್ ಮಾಡಿ ಅದು ಎಣ್ಣೆ ಬಿಡುವವರೆಗೆ ಕಾಯಿಸ್ತಾ ಇರಬೇಕು ನಾವು. ನೋಡಿ, ಅದು ರೋಸ್ಟ್ ಆಗಬೇಕು ಚೆನ್ನಾಗಿ. ಆ ಮಸಾಲೆಯಲ್ಲಿ ಹಸಿ ಸ್ಮೆಲ್ಲು ಹೋಗಬೇಕು, ಅಲ್ಲಿವರೆಗೆ ನಾವು ಅದನ್ನು ತಿರುಗಿಸ್ತಾ ಇರಬೇಕು. ನೋಡಿ, ಅದು ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಗಟ್ಟಿ ಆಗ್ತಾ ಬಂದ ತಕ್ಷಣ ನಾವು ಅದು ಮಿಕ್ಸಿ ತೊಳೆದ ಪಾತ್ರೆಯಲ್ಲಿ ನೀರಿರುತ್ತಲ್ಲ, ಆ ನೀರನ್ನೆಲ್ಲ ನಾವು ವೇಸ್ಟ್ ಮಾಡಲಿಕ್ಕಿಲ್ಲ ಯಾವುದು ಕೂಡ. ಅದೆಲ್ಲ ಇದು ಒಂದು ಸಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನೀರನ್ನು ಮಿಕ್ಸ್ ಮಾಡ್ಕೋತಾ ಬರಬೇಕು. ಸ್ವಲ್ಪ ಬಿಸಿ ನೀರು ಮಾಡ್ಕೊಂಡಿರಬೇಕು, ಬಿಸಿನೀರನ್ನೇ ಹಾಕಬೇಕು. ಈಗ ನೋಡಿ, ನಾನು ಈರುಳ್ಳಿನ ಈ ಥರನೂ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ನೆಕ್ಸ್ಟ್ ಹಾಕಲಿಕ್ಕೆ ಅಂತಲೇ ನಾನು ಕಟ್ ಮಾಡ್ಕೊಂಡಿದ್ದು. ಈಗ ಈರುಳ್ಳಿಯನ್ನು ಮತ್ತೆ ಹಾಕಿಬಿಟ್ಟು ನಾವು ಮತ್ತೆ ಬಾಯ್ಲ್ ಮಾಡಬೇಕು. ನೋಡಿ, ಇದು ಕೂಡ ಗಟ್ಟಿ ಆಗ್ತಾಯಿದೆ. ಸೊ ಈಗ ಪನ್ನೀರನ್ನು ಹಾಕಬೇಕು. ನಾವು ಪನ್ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ದಪ್ಪ ಆಗ್ತಾ ಬಂದಿದೆ. ನಾವು ಬಿಸಿ ನೀರನ್ನು ಮಾಡಿಟ್ಕೋಬೇಕು. ಬಿಸಿ ನೀರನ್ನು ಇದಕ್ಕೆ ಹಾಕಿ ನಾವು ನಮಗೆ ಎಷ್ಟು ಗ್ರೇವಿ, ಎಷ್ಟು ತೆಳ್ಳಗೆ ಬೇಕು, ಎಷ್ಟು ದಪ್ಪ ಬೇಕು, ನಮಗೆ ಚಪಾತಿಗೆ ಪರೋಟಕ್ಕೆ ಹೇಗೆ ಬೇಕು ಅದೇ ರೀತಿ ನೋಡಿಕೊಂಡು ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ಮಾಡ್ಕೋಬೋದು. ಈಗ ಸ್ವಲ್ಪ ಒರೆಗಾನೋ, ಕೊತ್ತಂಬರಿ ಸೊಪ್ಪು ಮತ್ತು ಸಾಲ್ಟು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾನು ಚಪಾತಿನೂ ಮಾಡಿದೆ, ಪರೋಟನೂ ಮಾಡಿದೆ. ನಮಗೆ ಯಾವುದು ಇಷ್ಟ ಆ ರೀತಿ ನಾವು ಮಾಡಿಕೊಂಡು ತಿನ್ಬೋದು. ನಾನಿಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಕೂಡ ಮಾಡಿದ್ದೇನೆ. ನೋಡಿ, ನಮ್ಮದು ಪನ್ನೀರ್ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತುಂಬ ರುಚಿಯಾಗಿತ್ತು ತಿನ್ನೋಕ್ಕೆ. ಚಪಾತಿಯೊಟ್ಟಿಗೆ, ಪರೋಟ ಒಟ್ಟಿಗೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.